ಇವತ್ತು ನಾನು ಮುಂಗಾರು ಮಳೆ ಶೂಟಿಂಗ್ ನಡೆದಿರೋ ಲೊಕೇಶನ್ ಮುಂಗಾರು ಮಳೆ ಫಸ್ಟ್ ಲೊಕೇಶನ್ ಬಂದಿದ್ದೀನಿ. ಈ ಜಾಗದಲ್ಲಿ ಹಿಂಗ್ ಕೂರಿಸಿ ಸುದೀಪ್ ಅವ್ರದ್ದು ಮುಸ್ಸಂಜೆ ಮತ್ತು ಫಿಲಮ್ದು ಒಂದು ಸಾಂಗ್ ಶೂಟಿಂಗು ನನ್ನ ಹೃದಯವು ಈ ಜಾಗದಲ್ಲಿ ಕಿರಿಕ್ ಪಾರ್ಟಿ ಮೂವಿದು ಒಂದು ಸೀನ್ ಶೂಟ್ ಮಾಡಿದ್ರು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಮುಂಗಾರು ಮಳೆ ಶೂಟಿಂಗ್ ನಡೆದಿರೋ ಲೊಕೇಶನ್ ಗಳಿಗೆ ಕರ್ಕೊ ಹೋಗ್ತಾ ಇದ್ದೀನಿ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ ಮುಂಗಾರು ಮಳೆ ಅಂತ ಅಲ್ಲ, ಸೊ ನಾನು ಇವತ್ತು ಬಂದಿರೋ ಸಕಲೇಶ್ಪುರದಲ್ಲಿ ಸುಮಾರು ಜಾಗಗಳಲ್ಲಿ ಸುಮಾರು ಫಿಲಂ ಶೂಟಿಂಗ್ ಗಳು ನಡೆದಿದೆ. ಬಟ್ ಮುಂಗಾರು ಮಳೆ ಫಿಲಂ ಶೂಟು ಸಕಲೇಶ್ಪುರ ಮತ್ತು ಶಿವಮೊಗ್ಗ ಸೈಡ್ ನಡೆದಿರೋದು. ಚಿಕ್ಕಮಂಗ್ಳೂರಲ್ಲೂ ಸ್ವಲ್ಪ ನಡೆದಿದೆ, ಸಕಲೇಶ್ಪುರದಲ್ಲೂ ನಡೆದಿದೆ, ಆಮೇಲೆ ಮೂಡಿಗೆರೆ, ಹಂಗೆ ತೀರ್ಥಹಳ್ಳಿ, ಶಿವಮೊಗ್ಗ, ಜೋಗ್ ಫಾಲ್ಸ್ ಗಂಟನು ಮೂವಿ ಶೂಟಿಂಗ್ ಗಳೆಲ್ಲ ನಡೆದಿದೆ. ಸೊ ನಾನಿವತ್ತು ಸಕಲೇಶ್ಪುರದಲ್ಲಿ ಯಾವ್ಯಾವ ಜಾಗದಲ್ಲಿ ಮುಂಗಾರು ಮಳೆ ಶೂಟಿಂಗ್ ನಡೆದಿದೆ ಆ ಜಾಗಗಳಿಗೆ ನಿಮ್ಮನ್ನು ಕರ್ಕೊ ಹೋಗ್ತಾ ಇದ್ದೀನಿ. ನೋಡಿ ಬಸ್ ಹೋಯ್ತು. ಸೊ ನೀವು ಆ ಜಾಗಗಳೆಲ್ಲ ಹೋಗಿರ್ತೀರಾ, ಬಟ್ ನಿಮಗೆ ಗೊತ್ತಿರಲ್ಲ ಇದೇ ಜಾಗದಲ್ಲಿ ಶೂಟಿಂಗ್ ನಡೆದಿರೋದು, ಇಂಥ ಜಾಗದಲ್ಲಿ ಶೂಟಿಂಗ್ ನಡೆದಿರೋದು ನಿಮಗೆ ಗೊತ್ತಿರಲ್ಲ. ಸೊ ಆ ಜಾಗಗಳನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಸೊ ವಿಡಿಯೋ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಿದ್ದೀರಾ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ, ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೋ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು. ಸೊ ಗೈಸ್ ನಾನು ಇವಾಗ ಫಸ್ಟ್ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಹಿಂದೆ ನೀವು ನೋಡ್ಬೋದು ಮಂಜ್ರಾಬಾದ್ ಫೋಟೋ, ಇದೊಂದು ಸ್ಟಾರ್ ಶೇಪಲ್ಲಿ ಇದೆ ಈ ಮಂಜ್ರಾಬಾದ್ ಫೋಟೋ. ಅದು ನನ್ನ ಹತ್ರ ಡ್ರೋನ್ ಇಲ್ಲ ಮೇಲಿಂದ ಶಾರ್ಟ್ಸ್ ಹಾಕೋಕ್ಕೆ. ಸೊ ಗೈಸ್ ನೀವೇನಾದರೂ ಮಂಜ್ರಾಬಾದ್ ಫೋರ್ಟ್ ಬರ್ತೀರಾ ಅಂದರೆ ಇಲ್ಲಿ ಟೈಮಿಂಗ್ಸ್ ಇದೆ. ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ ಮತ್ತು ಸಂಜೆ 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ. ಸೊ ಗೈಸ್ ನೀವೇನಾದರೂ ಮಂಜ್ರಾಬಾದ್ ಫೋರ್ಟಿಗೆ ಬಂದಿದ್ರೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಸೊ ಇವಾಗ ಇಲ್ಲಿ ಸ್ವಲ್ಪ ಹಿಂಗೆ ಹತ್ಕೊ ಹೋಗ್ಬೇಕು, ಅದಾದ್ಮೇಲೆ ಮೆಟ್ಲು ಸಿಗುತ್ತೆ. ಸೊ ಯಾವ ಲೊಕೇಶನ್ನು ಅಂತ ನೀವು ಅಂದರೆ ಗೊತ್ತಿರೋರಿಗೆ ಅದು ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದಿರೋರಿಗೆ ಇದು ಯಾವ ಲೊಕೇಶನ್ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ. ಸೊ ನಾನು ಹೇಳಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡೋಣ ಬನ್ನಿ. ಸೊ ಗೈಸ್ ನಾನು ಇವಾಗ ಫಸ್ಟ್ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಹಿಂದೆ ನೋಡ್ಬೋದು ನೀವು ಮಂಜ್ರಾಬಾದ್ ಫೋರ್ಟ್ ಮೆಟ್ಲಿದು. ಸೊ ಮುಂಗಾರು ಮಳೆದು ಯಾವ ಸೀನ್ ಶೂಟ್ ಮಾಡಿದ್ದಾರೆ ಅಂತ ನೋಡ್ಕೊ ಬನ್ನಿ. ಇವಾಗ ಗೊತ್ತಾಯ್ತಾ ನಿಮಗೆ ಯಾವ ಸೀನ್ ಶೂಟ್ ಮಾಡಿದ್ದಾರೆ ಮುಂಗಾರು ಮಳೆದು ಅಂತ. ಸೊ ಗೈಸ್ ಈ ಸೀನ್ ಅಲ್ಲಿ ನೀವು ನೋಡಿರ್ತೀರಾ, ಅಂದ್ರೆ ಗಣೇಶ್ ಅವರು ಮತ್ತೆ ಪೂಜಾ ಗಾಂಧಿ ಅವರು ಈ ಬೆಟ್ಟದ ಹತ್ರ ಬಂದಿರ್ತಾರೆ. ಅವ್ರು ಪೂಜಾ ಗಾಂಧಿ ಅವ್ರು ಹೇಳ್ತಾರೆ ಅಂದ್ರೆ ನಮ್ಮಪ್ಪ ಯಾವಾಗ್ಲೂ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿ ಎತ್ಕೊ ಹೋಗ್ತಾ ಇದ್ರು ಅಂತ. ಸೊ ಅವಾಗ ಅನಂತ್ ಸರ್ ಹೇಳಿರ್ತಾರೆ ಅಂದ್ರೆ ನನ್ನ ಬಿಟ್ಟು ನೆಕ್ಸ್ಟ್ ನಿನ್ನ ಎತ್ಕೊ ಹೋಗೋದೆ, ಈ ಬೆಟ್ಟ ಎತ್ಕೊ ಹೋಗೋದೆ ನಿನ್ ಗಂಡ ಆಗೋರು ಅಂತ. ನನ್ನ ಬಿಟ್ರೆ ಅವಳ ಗಂಡನೇ ಅವಳನ್ನ ನೋಡ್ಕೊಂಡು ಗಣೇಶ್ ಮತ್ತೆ ಪೂಜಾ ಗಾಂಧಿ ಅವ್ರನ್ನ ಒಂದು ಬೆಟ್ಟದ ಮೇಲೆ ಎತ್ಕೊ ಹೋಗ್ತಾ ಇರ್ತಾ. ಸೊ ಆ ಸೀನ್ ತೆಗ್ದು ಶೂಟ್ ಮಾಡಿದ ಜಾಗ ಇದು. ಓಕೆ, ನಿಮ್ಮ ಹೆಸರು? ಸುಮಂತ್ ಅಂತ. ಗಂಧದ ಗುಡಿ. ನೋಡಿದ್ದೀರಾ? ಓಕೆ, ಥ್ಯಾಂಕ್ ಯು. ನಾವು ಫೈನಲಿ ಮಂಜ್ರಾಬಾದ್ ಫೋರ್ಟ್ ಹತ್ಬಿಟ್ಟು ಬಂದಿದ್ದೀವಿ. ಪ್ರಾಬ್ಲಮ್ ಏನಂದ್ರೆ ಭಯಂಕರ ಮಳೆ. ಸಕಲೇಶ್ಪುರದಲ್ಲಿ ಈ ವೆದರ್ ಅಂದರೆ ಈ ಟೈಮಲ್ಲಿ ಎಲ್ಲೇ ಹೋದ್ರೂ ಮಳೆ ಇದ್ದೇ ಇರುತ್ತೆ. ನಮಗೂ ಒಂಥರ ಖುಷಿನೇ ಅಂದರೆ ಮಳೆ ಇದ್ದಾಗ. ಅಂದರೆ ನೋಡಿ ಇವಾಗ ಬರ್ತಿದೆಯಲ್ಲ, ಇಷ್ಟು ಚಿಕ್ಕದಾಗಿ ಇಷ್ಟು ಸಣ್ಣದಾಗಿ ಬರ್ತಾ ಇದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಏನಾರು ಆಗ್ಬಿಟ್ರೆ ಅದೇ ಬೇಜಾರು. ಸೊ ಇವಾಗ ನೆಕ್ಸ್ಟ್ ಸೀನ್ ಎಲ್ಲಿ ಶೂಟ್ ಮಾಡಿದ್ರು ಅಂತ ತೋರಿಸ್ತೀನಿ ನಿಮಗೆ. ಸೊ ಗೈಸ್ ಇವಾಗ ನಾನು ನೆಕ್ಸ್ಟ್ ಯಾವ ಸೀನ್ ಶೂಟ್ ಮಾಡಿದರೆ ಆ ಜಾಗಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಗೋಪುರ ಥರ ಐತೆ ಚಿಕ್ಕದಾಗೆ. ಇಲ್ಲಿ ಯಾವ ಸೀನ್ ಶೂಟ್ ಆಗಿತ್ತು ಗೊತ್ತಾ, ನೋಡ್ಕೊಬನ್ನಿ. ಸೊ ಗೈಸ್ ಇವಾಗ ಗೊತ್ತಾಯ್ತಾ ಯಾವ ಸೀನ್ ಶೂಟ್ ಮಾಡಿದ್ರು ಇಲ್ಲಿ ಅಂತ. ಸೊ ನೀವು ನೋಡ್ಬೋದು ಅವರು ಗಣೇಶ್ ಅವರು ಪೂಜಾ ಗಾಂಧಿ ಅವ್ರನ್ನ ಎಲ್ಲಿ ಬೆಟ್ಟದ ಮೇಲಿಂದ ಹಿಂಗೆ ಎತ್ಕೊ ಬರ್ತಾರಲ್ಲ, ಎತ್ಕೊ ಬಂದ್ಮೇಲೆ ಒಂದ್ ಕಡೆ ಕೂರಿಸಿ ಪೂಜೆ ಎಲ್ಲ ಮಾಡ್ತಾರಲ್ಲ. ಇಲ್ಲೇನು ಆ ರೀತಿ ಎಲ್ಲ ಏನಿಲ್ಲ, ಬಟ್ ಈ ಜಾಗದಲ್ಲಿ ಅವರೇ ಸೆಟ್ ಹಾಕ್ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ದು. ಅಂದ್ರೆ ಇದೇ ಜಾಗದಲ್ಲಿ ಇಲ್ಲೊಂಥರ ಬಂಡೆ ಥರ ಇತ್ತು. ಇಲ್ಲಿ ಈ ಜಾಗದಲ್ಲಿ ಹಿಂಗೆ ಕೂರಿಸಿ, ಅದಾದ್ಮೇಲೆ ನೀವು ಆ ಸೀನಲ್ಲಿ ನೋಡಿರ್ತೀರ ಏನೇನೆಲ್ಲ ನಡೆಯುತ್ತೆ ಅಂತ, ಪೂಜೆ ಎಲ್ಲ ನಡೆಯುತ್ತೆ. ಸೊ ಆ ಸೀನ್ ನ ಶೂಟ್ ಮಾಡಿದ ಜಾಗ ಇದು. ಸೊ ಸುಮಾರು ಎಷ್ಟೋ ವರ್ಷಗಳಾಯ್ತು ಮುಂಗಾರು ಮಳೆ ಫಿಲಂ ಬಂದು. ಅಂದ್ರೆ ಈ ನೀವು ಮಂಜ್ರಾಬಾದ್ ಫೋರ್ಟಿಗೆ ಬಂದಾಗ ಯಾರಿಗೂ ಇದ್ರ ಬಗ್ಗೆ ಐಡಿಯಾನೇ ಇರಲ್ಲ ಈ ಫಿಲಂಗಳ ಶೂಟಿಂಗು ಇಲ್ಲಿ ನಡೆದಿದ್ದು ಅಂತ. ಸೊ ಈ ವಿಡಿಯೋ ನೋಡಾದ್ಮೇಲೆ ಆದ್ರೂ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಕೆಳಗಡೆ ಅದೇ ಅವರು ಗಣೇಶ್ ಅವರು ಎತ್ಕೊ ಬರೋ ಸೀನು ಮೆಟ್ಲ ಮೇಲೆ, ಅದು ಬಿಟ್ರೆ ನೆಕ್ಸ್ಟ್ ಸೀನ್ ನಡೆದಿದೆ ಇದ್ರೊಳಗೆ. ಅದೇ ರೀತಿ ಸುದೀಪ್ ಅವ್ರದ್ದು ಮುಸ್ಸಂಜೆ ಮತ್ತು ಫಿಲಮ್ದು ಒಂದು ಸಾಂಗ್ ಶೂಟಿಂಗು ಈ ಮಂಜ್ರಾಬಾದ್ ಫೋರ್ಟ್ ಅಲ್ಲೇ ಮಾಡಿದ್ರೆ. ನನ್ನ ಹೃದಯವು ನರಳುತ್ತಿದೆ. ಸುಮಾರು ಫಿಲಂಗಳು ಮಂಜ್ರಾಬಾದ್ ಫೋರ್ಟ್ ಅಲ್ಲಿ ಶೂಟ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಬನ್ನಿ.
ಸೊ ಗೈಸ್ ನಾನು ಇವಾಗ ಮುಂಗಾರು ಮಳೆ ಶೂಟ್ ಆಗಿರೋ ನೆಕ್ಸ್ಟ್ ಲೊಕೇಶನ್ಗೆ ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು 2 ರೋಡ್ ಇದೆ, ಇಲ್ಲೊಂದು ರೋಡ್ ಇದೆ, ಇಲ್ಲೊಂದು ರೋಡ್ ಇದೆ. ಇವೆರಡು ರೋಡ್ ನೋಡಿ ನಿಮಗೆ ಏನ್ ಅನ್ಸುತ್ತೆ ಅಥವಾ ಯಾವ ಸೀನ್ ಶೂಟ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ. ಸೊ ಗೈಸ್ ನೋಡ್ಬೋದು ಫುಲ್ಲು ಮಳೆ ಇದೆ ಸಕಲೇಶ್ಪುರದಲ್ಲಿ, ಭಯಂಕರ ಅಂದ್ರೆ ಭಯಂಕರ ಮಳೆ. ನಾವು ಬಂದಾಗಿಂದ ಮಳೆ ಬರ್ತಾನೆ ಐತೆ, ಎಲ್ಲೂ ಮಳೆ ನಿಂತ ಇಲ್ಲ. ಸೊ ಮಳೆಯಲ್ಲೂ ವಿಡಿಯೋ ಮಾಡ್ತಾ ಇದ್ದೀನಿ, ಮಾಡಬೇಕಲ್ಲ, ಮಳೆಯಲ್ಲೇ ಚೆನ್ನಾಗಿ ಬರುತ್ತೆ ಅಂತ ಮಳೆಯಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದಕ್ಕೋಸ್ಕರ ಒಂದು ಲೈಕ್ ಮಾಡಿ, ಎಲ್ಲ ವಿಡಿಯೋಗೆಲ್ಲ ಲೈಕ್ ಮಾಡಿ. ಸೊ ಈ ಜಾಗದಲ್ಲಿ ಯಾವ ಸೀನ್ ಶೂಟ್ ಮಾಡಿದ್ದಾರೆ ಅಂತ ನೋಡ್ಕೊ ಬನ್ನಿ. ಮುಂದೆ ಇಲ್ಲಿ ಎಡಗಡೆ ತಿರ್ಗಿಸಿ. ಹಾ, ನೀವು ಹೇಳೋದು ದೊಡ್ಡದ, ನಾನು ಓಡಿಸೋದು ದೊಡ್ಡದ. ನೋಡಿದ್ರಲ್ಲ, ಇವಾಗ ಗೊತ್ತಾಯ್ತಾ ಯಾವ ಸೀನ್ ಶೂಟ್ ಮಾಡಿದ್ದಾರೆ ಅಂತ. ಗಣೇಶ್ ಅವರು ಮತ್ತೆ ಪೂಜಾ ಗಾಂಧಿ ಅವರು ಇನ್ವಿಟೇಷನ್ ಕೊಡಕ್ ಹೋದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಾರೆ. ಅದಾದ್ಮೇಲೆ ಅವ್ರೊಂದ್ ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ನೀವು ಇಲ್ಲಿ ಕಡೆ ಲೆಫ್ಟಿಗೆ ತಿರುಗಿ ಅಂತ ಹೇಳ್ತಾರಲ್ಲ. ಸೊ ಅದೇ ಜಾಗ ಇದು. ಗಾಡಿ ಹಿಂಗ್ ಬಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟು ಹಿಂಗ್ ಲೆಫ್ಟಿಗೆ ತಿರುಗಿಸು ಅಂತ ಹೇಳ್ತಾರೆ. ಅವಾಗ ಲೆಫ್ಟಿಗೆ ತಿರುಗಿಸ್ಕೊಂಡು ಈ ರೋಟಲ್ಲಿ ಹಿಂಗ್ ಹೋಗ್ತಾರೆ. ಅದಾದ್ಮೇಲೆ ಜೋಗ್ ಫಾಲ್ಸ್ಗೆ ಹೋಗ್ತಾರೆ. ಬಟ್ ಇಲ್ಲಿ ಅಂದ್ರೆ ಆ ಸೀನ್ಸ್ ತೆಗ್ದಿರೋದು ಈ ಜಾಗದಲ್ಲಿ ಸಕಲೇಶ್ಪುರದಲ್ಲಿ. ಬಟ್ ಅವ್ರು ನೆಕ್ಸ್ಟ್ ಹೋಗೋದು ಜೋಗ್ ಫಾಲ್ಸ್ಗೆ. ಅದೇ ಒಂದು ರೆಡ್ ಕಲರ್ ಕಾರು ನೀವೆಲ್ಲ ನೋಡಿದ್ರೆ ಮುಂಗಾರು ಮಳೆ ಫಿಲಮ್ ಅಲ್ಲಿ. ಸೊ ನನಗಂತೂ ಆ ಕಾರ್ ಸಖತ್ ಇಷ್ಟ ಆಯ್ತು. ಅಂದ್ರೆ ಈ ವೆದರ್ಗೆ ಆ ರೀತಿ ಕಾರು ಸಖತ್ತಾಗಿರುತ್ತೆ ಡ್ರೈವ್ ಮಾಡಕ್ಕೆ. ನಿಮಗೆ ಗೊತ್ತಿತ್ತು ಬ್ರೋ? ಈಗಲೂ ಗೊತ್ತಾಗಿಲ್ಲ ಅಲ್ವಾ ನಿಮ್ಗೆ? ಈಗ ಗೊತ್ತಾಯ್ತು, ಬಂದ್ಮೇಲೆ ಗೊತ್ತಾಯ್ತು. ಅದೇ ಹೋಗ್ತಾರಲ್ಲ ಎಲ್ಲ ಒಟ್ಟು ಫ್ಯಾಮಿಲಿ. ಫ್ಯಾಮಿಲಿ ಅಲ್ಲ, ಫ್ರೆಂಡ್ ಜೊತೆ ಇನ್ವಿಟೇಷನ್ ಕೊಡಕ್ಕೆ ಅಂತ ಹೋಗ್ತಾರಲ್ಲ. ಅದಾದ್ಮೇಲೆ ಜೋಗ್ ಫಾಲ್ಸ್ಗೆ ಹೋಗ್ತಾರೆ, ಗೊತ್ತಾ ಬ್ರೋ? ಜೋಗ್ ಫಾಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಆರ್ಟ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕಿಂತ ಮುಂಚೆ ಸಿಗುತ್ತೆ. ಸೊ ಗೈಸ್ ಆಕ್ಚುಲಿ ನಮ್ಮ ನಿಖಿಲ್ ಬ್ರೋಗೂ ಇವಾಗಲೇ ಗೊತ್ತಾಗ್ತಾ ಇರೋದು. ಈ ನಾನು ಹೇಳ್ಕೊಟ್ಮೇಲೆಲ್ಲ ಅವರು ಒಬ್ರು ಇವಾಗ ಗೊತ್ತಾಗ್ತೈತೆ ಅಂತ ಹೇಳ್ತವ್ರೆ. ಸೊ ಎಲ್ಲ ಜಾಗಗಳು ಅವ್ರಿಗೂ ಈಗಲೇ ಗೊತ್ತಾಗ್ತಾ ಇರೋದು. ಸಕಲೇಶ್ಪುರದಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ, ಒಂದು 15ರಿಂದ 20 ಕಿಲೋಮೀಟರ್ ಆಗುತ್ತೆ, ಬ್ಯಾಕ್ರವಳ್ಳಿ ಅಂತ. ಸೊ ಇಲ್ಲಿ ಈ ಮೂವಿ ಅಂತ ಅಲ್ಲ, ಮಳೆಯಲ್ಲಿ ಜೊತೆಯಲ್ಲಿ ಫಿಲಮ್ನು ಇದೇ ಜಾಗದ ಅಂದ್ರೆ ಈ ಬ್ಯಾಕ್ರವಳ್ಳಿ ಸುತ್ತಮುತ್ತನೇ ಶೂಟ್ ಮಾಡಿರೋದು. ಸೊ ಗೈಸ್ ಇವಾಗ ನಾನು ನೆಕ್ಸ್ಟ್ ಲೊಕೇಶನ್ ಹೋಗ್ತೀನಿ. ನೆಕ್ಸ್ಟ್ ಒಂದು ದೀಣೆ ಅಂತಾರೆ ಅಂದ್ರೆ ಸುತ್ತ ಗುಡ್ಡ ಇರುತ್ತಲ್ಲ, ಆ ರೀತಿ ಲೊಕೇಶನ್. ಅಲ್ಲಿ ಯಾವ ಸೀನ್ ನ ಶೂಟ್ ಮಾಡಿದ್ದಾರೆ ಅಂಡ್ ಆ ಲೊಕೇಶನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ಗೈಸ್ ಇವಾಗ ನಾನು ನೆಕ್ಸ್ಟ್ ಲೊಕೇಶನ್ ಸಿಗ್ತೀನಿ. ಬೈ. ಸೊ ಗೈಸ್ ನೀವು ಹಿಂದೆ ನೋಡ್ತಿದ್ದೀರಲ್ಲ ಲೊಕೇಶನ್, ಈ ಜಾಗದಲ್ಲೂ ಮುಂಗಾರು ಮಳೆ ಫಿಲಮ್ ಶೂಟಿಂಗ್ ನಡೆದಿತ್ತು. ಸೊ ತೋರಿಸ್ತೀನಿ ಬನ್ನಿ ಯಾವ ಜಾಗದಲ್ಲಿ ಏನು ನಡೆದಿತ್ತು ಅಂತ. ನಾನು ಬರೋ ದಿವಸ ಮಳೆ ಬರ್ತಾ ಇತ್ತು, ಅಥವಾ ನಾನು ಹೋಗೋ ಕಡೆ ಎಲ್ಲ ಮಳೆ ಬರ್ತಾ ಇತ್ತು, ಅಥವಾ ನಾನು ಹೋಗ್ತಾ ಇದ್ದೀನಿ ಅಂತ ಮಳೆ ಬರ್ತಿತ್ತು ಗೊತ್ತಿಲ್ಲ. ಬಿಕಾಸ್ ನಾನು ಈಗ ಒಂದು 2-3 ತಿಂಗಳಿಂದ ಮಾನ್ಸೂನ್ ಸ್ಟಾರ್ಟ್ ಆದಾಗಿಂದ ಏನೇನೆಲ್ಲ ವೀಡಿಯೋಸ್ ಮಾಡಿದ್ದೀನಿ, ಎಲ್ಲ ಕಡೆನೂ ನಾನು ಮಳೆಯಲ್ಲಿ ನೆಂದೇ ವೀಡಿಯೋಸ್ ಮಾಡಿರೋದು, ಮಳೆಯಲ್ಲೇ ವೀಡಿಯೋಸ್ ಮಾಡಿದ್ದೀನಿ. ಸೊ ಇಲ್ಲೂ ಹಂಗೆ ಆಗಿದೆ ನನ್ನ ಪರಿಸ್ಥಿತಿ. ಲೊಕೇಶನ್ ನೋಡಿ, ಸುತ್ತ ಫುಲ್ಲು ಗುಡ್ಡ, ಗ್ರೀನ್ ಫುಲ್ಲು ಗುಡ್ಡ. ಇದನ್ನ ದೀಣೆ ಅಂತಾರೆ ಸಕಲೇಶ್ಪುರ ಸೈಡು. ಏನಾದರೂ ಪ್ರೀ ವೆಡ್ಡಿಂಗ್ ಶೂಟ್ಸು ಅಥವಾ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ, ಆಲ್ಬಮ್ ಸಾಂಗ್ಸು ಅದೆಲ್ಲ, ಅದಕ್ಕೆಲ್ಲ ಇದು ಒಳ್ಳೆ ಜಾಗ. ಇದು ಬ್ಯಾಕ್ರವಳ್ಳಿ ಇರೋದು. ಬ್ಯಾಕ್ರವಳ್ಳಿಯಿಂದ ಒಂದು 2 ಕಿಲೋಮೀಟರ್ ದೂರ ಏನಾಗುತ್ತೆ, 2 ಕಿಲೋಮೀಟರ್ ಮುಂದೆ ಬಂದರೆ ನಿಮಗೆ ಎವರ್ ಗ್ರೀನ್ ರೆಸಾರ್ಟ್ ಅಂತ ಏನೋ ಸಿಗುತ್ತೆ. ಸೊ ಆ ರೆಸಾರ್ಟ್ ಪಕ್ಕನೇ ಇರೋ ಜಾಗ, ಅಲ್ಲಿ ಆ ಸೈಡ್ ರೆಸಾರ್ಟ್ ಇದೆ. ರೆಸಾರ್ಟ್ ತೋರಿಸೋದು, ಇಲ್ಲಿ ರೆಸಾರ್ಟು ಇದೆ ಎವರ್ ಗ್ರೀನ್ ಅಂತ. ಸೊ ಆ ರೆಸಾರ್ಟ್ ಪಕ್ಕನೇ ಇರೋದು. ನೀವು ಬಂದರೆ ಇಲ್ಲಿ ಆರಾಮಾಗಿ ರೆಸಾರ್ಟಲ್ಲಿ ಸ್ಟೇ ಮಾಡ್ಕೊಂಡು ಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ನನ್ನ ಯೂಟ್ಯೂಬ್ ಚಾನಲ್ನ ಹಸು ಇರ್ತೈತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್ ನೀವು ಈ ಜಾಗ ಏನು ನೋಡ್ತಿದ್ರಲ್ಲ, ಇದು ಮುಂಗಾರು ಮಳೆ ಸೀನು ನಡೆದಿದೆ. ಬಟ್ ಇದ್ರ ಜೊತೆಯಲ್ಲಿ ಫಿಲಮ್ ಇದೆ ಗೊತ್ತಾ, ಅದರಲ್ಲಿ ಗಣೇಶ್ ಅವರು ಮತ್ತೆ ಆ ಫಿಲಮ್ ಹೀರೋಯಿನ್ನು, ನಂಗೆ ಸಾರಿ ಅವ್ರ ಹೆಸರು ಗೊತ್ತಿಲ್ಲ. ಸೊ ಅವರು ಇಲ್ಲಿ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಸೊ ಆ ಸೀನು ನಾನು ನೋಡ್ಕೊ ಬನ್ನಿ. ನೋಡಿದ್ರ ಗೊತ್ತಾಯ್ತಾ? ಸೊ ಆ ಸೀನು ಇದೇ ಜಾಗದಲ್ಲೇ ಶೂಟ್ ಮಾಡಿದ್ದು, ಅಂದ್ರೆ ಹಿಂಗೆ ನಡ್ಕೊಂಡು ಹೋಗೋ ಜಾಗದಲ್ಲಿ, ಇದೇ ಥರ ಜಾಗದಲ್ಲಿ. ಯಾಕಂದ್ರೆ ಆ ಫಿಲಮ್ಗಳಲ್ಲಿ ನಡೆದು ಸುಮಾರು ವರ್ಷ ಆಗಿರೋದ್ರಿಂದ ಇಲ್ಲಿ ಸುಮಾರು ಇಂಪ್ರೂವ್ಮೆಂಟ್ಸ್ ಆಗಿರುತ್ತೆ. ಆ್ಯಂಡ್ ಸೇಮ್ ಅದೇ ರೀತಿ ಇರೋಕ್ಕೋಗಲ್ಲ, ಬಟ್ ಅವಾಗ ಆ ರೀತಿ ಇರ್ತಿತ್ತು ಈ ಜಾಗಗಳು. ಸೊ ಗೈಸ್ ಇವಾಗ ಮುಂಗಾರು ಮಳೆ ಫಿಲಮ್ದು ಯಾವ ಸೀನ್ ಶೂಟ್ ಮಾಡಿದ್ದಾರೆ ಅಂತ ನಾನು ಆ ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಅಂಕಲ್ 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 ಅಂಕಲ್. ಸೊ ನೋಡಿದ್ರಲ್ಲ, ಇವಾಗ ಗೊತ್ತಾಯ್ತಾ ಯಾವ ಫಿಲಮ್ ಶೂಟ್ ಮಾಡಿದ್ದು ಅಂತ. ಅಂದ್ರೆ ಈಗ ಫಿಲಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಅನಂತ್ ನಾಗ್ ಸರ್ ಅವರು ಇನ್ನೇನು ಮದುವೆಗೆ ಇನ್ನೊಂದು ನಾಳೆನೋ ನಾಡಿದ್ರಲ್ಲೋ ಮದುವೆ ಇರುತ್ತೆ. ಸೊ ಅವಾಗ ಗಣೇಶ್ ಅವ್ರು ಹೋಗಿ ಹೇಳ್ತಿರ್ತಾರೆ, ಅಂದ್ರೆ ನಾನು ಇಷ್ಟಪಡ್ಬೇಕು ಅಂತ ಅವರು ಹೇಳಕ್ ಹೋಗ್ತಿರ್ತಾರೆ ಅನಂತ್ ನಾಗ್ ಸರ್ ಹತ್ರ. ಸೊ ಆ ಟೈಮಲ್ಲಿ ಒಂದ್ ಕಡೆ ಜಾಗಿಂಗ್ ಅಂತ ಬಂದಿರ್ತಾರೆ. ಸೊ ಅದೇ ಜಾಗ ಇದು. ಸೊ ಅವ್ರು ಹೇಳೋ ಟೈಮಲ್ಲಿ ಅವರು ಅಂದ್ರೆ ಗಣೇಶ್ ಅವರು ಹೇಳೋ ಟೈಮಲ್ಲಿ ಕರೆಕ್ಟಾಗಿ ಅವ್ರಿಗೆ ಎದೆ ನೋವೇನೋ ಗೊತ್ತಾಗ್ಬಿಟ್ಟು ಹಿಂಗೆ ಉಳ್ಕೊಂಡು ಬಿದ್ದು ಬರ್ತಾರಲ್ಲ. ಸೊ ಈ ಜಾಗದಲ್ಲೇ ಇದೇ ಜಾಗದಲ್ಲೇ ಆ ಫಿಲಮ್ ಶೂಟ್, ಆ ಸೀನ್ನ ಶೂಟ್ ಮಾಡಿದ್ದು. ಅಂದ್ರೆ ಈ ಡೌನಲ್ಲೋ ಅಥವಾ ಈ ಡೌನಲ್ಲೋ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಜಾಗ ಮಾತ್ರ ಇದ್ರೆ ಇದೇ ಜಾಗದಲ್ಲೇ ನಡೆದಿದ್ದು.
ಬಟ್ ಆಕ್ಚುಲಿ ನನಗೆ ಈ ಜಾಗಗಳನ್ನೆಲ್ಲ ಹೇಳಿರೋದು ಇಲ್ಲಿನ ಲೋಕಲ್ಸ್ಗಳೇ. ಸೊ ಗೈಸ್, ಮುಂಗಾರು ಮಳೆ ಮೂವಿದು ಮೂರರಿಂದ 4 ಲೊಕೇಶನ್ ತೋರಿಸುತ್ತೆ. ಒಂದು ಮುಂದ್ರಾಬಾದ್ ಫೋರ್ಟ್ ಹತ್ರ ಹಿಂಗೆ ಎತ್ಕೊ ಹೋಗೋ ಜಾಗ, ಅದಾದ್ಮೇಲೆ ಎಲ್ಲಿ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರಲ್ಲ ಆ ಜಾಗ, ಅದಾದ್ಮೇಲೆ ಅಲ್ಲಿ ಬರ್ಬೇಕಾದ್ರೆ ಒಂದ್ ಕಡೆ ಎಲ್ಲಿ ಯೂ ಟರ್ನ್ ನೋಡಿತಾರೆ ಆ ಜಾಗ, ಅಂಡ್ ಈ ಜಾಗ. ಒಟ್ಟು ಮುಂಗಾರು ಮಳೆ ಫಿಲಮ್ದ 4 ಲೊಕೇಶನ್ಗಳನ್ನ ತೋರಿಸಿದ್ದೀನಿ. ಸೊ ನನಗೆ ಸದ್ಯಕ್ಕೆ ಗೊತ್ತಿರೋ ಮುಂಗಾರು ಮಳೆ ಶೂಟಿಂಗ್ ನಡೆದಿರೋ ಲೊಕೇಶನ್ಗಳು ಇದು. ಈ 4 ಲೊಕೇಶನ್ ನೋಡಿದ್ರಲ್ಲ, ಮುಂಗಾರು ಮಳೆ ಸಿನಿಮಾ ಅಂದ್ರೆ ನನಗೆ ಗೊತ್ತಿದ್ದಂಗೆ ನಾನು ಚಿಕ್ಕ ಹುಡುಗ, ನಾನೊಂದು ಎಷ್ಟನೇ ಕ್ಲಾಸಲ್ಲಿ ಇದ್ದೆ ಮುಂಗಾರು ಮಳೆ ಬಂದಾಗ? ನಾನು ಒಂದು ಎರಡನೇ ಕ್ಲಾಸು ಅಲ್ಲ ಅನ್ಸುತ್ತೆ. ಎರಡನೇ ಕ್ಲಾಸೋ 3ನೇ ಕ್ಲಾಸು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಆ ಚಿಕ್ಕ ಹುಡುಗ ನಾನು. ಸೊ ನನಗೆ ಗೊತ್ತಿರೋಂಗೆ ನಮ್ಮ ಮನೆಯವರೆಲ್ಲ ನನ್ನ ಕರ್ಕೋಗಿದ್ರು. ನಾನು ಇಡೀ ಫ್ಯಾಮಿಲಿ ಹೋಗಿದ್ವಿ ಆ ಫಿಲಮ್ ನೋಡೋಕ್ಕೆ. ನನಗೆ ಆ ಫಿಲಮ್ ಆವಾಗ ನೋಡಿದಾಗ ತಲೆ ಬುಡ ಏನು ಅರ್ಥನೇ ಆಗಿರಲಿಲ್ಲ ಆ ಫಿಲಮು. ನಾವು ಹೆಂಗೆ ಅಂದರೆ ಗಣೇಶ್ ಅವರು ಫಿಲಮ್ ಅಂದ್ಬಿಟ್ಟು ಒಂದೇ ನೋಡಿದ್ದು ಅನ್ನೋದು ಬಿಟ್ಟರೆ ನಮ್ಗೆ ಆ ಫಿಲಮಲ್ಲಿ ಏನು ನಡೀತು ಅನ್ನೋದೇನು ಗೊತ್ತಿಲ್ಲ. ಬಟ್ ಅದಾದಮೇಲೆ ಈ ಟಿ ವಿಗಳಲ್ಲಿ ಅದಾದಮೇಲೆ ಒಂದು ಎಷ್ಟೋ ವರ್ಷಗಳಾದಮೇಲೆ ನಮಗೆ ಯಾವಾಗ ಬುದ್ಧಿ ಬಂತು ಅವಾಗ ನೋಡಿದ್ನಲ್ಲ, ಅವಾಗಂತೂ ಸಖತ್ ಇಷ್ಟ ಆಗೋಯ್ತು ನನಗಂತೂ. ಯೋಗರಾಜ್ ಭಟ್ ಅವರ ಡೈರೆಕ್ಷನ್ ಆಗಲಿ, ಅದರಲ್ಲಿ ಗಣೇಶ್ ಅವರ ಆ್ಯಕ್ಟಿಂಗು, ಆ್ಯಂಡ್ ನನಗಂತೂ ನನ್ನ ಫೇವ್ರೇಟ್ ಸೀನ್ ಅಂದರೆ ಮುಂಗಾರು ಮಳೆಯಲ್ಲಿ ಅದೇ ಪೂಜಾ ಗಾಂಧಿ ಅದೊಂದು ಡೈಲಾಗ್ ಇದೆಯಲ್ಲ, ನೀವು ಮರೀರಿ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಎಷ್ಟೇ ಮಕ್ಕಳಾಗ್ಲಿ ನನ್ನ ಪ್ರೀತಿ ಸಾಯಲ್ಲ ರೀ. ಅದು ಫೇಮಸ್ ದೇವದಾಸ್ ಡೈಲಾಗ್ ಇದೆಯಲ್ಲ. ಸೊ ಆ ಡೈಲಾಗ್ ಅಂತೂ ನನಗೆ ನಿಜವಾಗ್ಲೂ ಭಯಂಕರ ಅಂದರೆ ಭಯಂಕರ ಇಷ್ಟ ಆಯಿತು ಗಣೇಶ್ ಅವ್ರದ್ದು. ಸೊ ಆ ಮೂವಿನೂ ಒಂಥರ ನೆಕ್ಸ್ಟ್ ಲೆವೆಲ್ ಕ್ರೇಜು. ಅಂದರೆ ಅದು 1 ವರ್ಷದ ಮೇಲೆ ಆ ಥಿಯೇಟ್ರ್ಗಳಲ್ಲೆಲ್ಲ ಓಡ್ತದು. ನನಗೊಬ್ಳು ತಂಗಿದ್ರು, ಅವಳಿಗಂತೂ ಗಣೇಶ್ ಸರ್ ಕಂಡ್ರೆ ಭಾಳ ಇಷ್ಟ ಆಯಿತು. ಗಣೇಶ್ ಸರ್ ಮದುವೆ ಆದಾಗ ಅಂದರೆ ಇವಳು ಮನೇಲೆಲ್ಲ ಅಳ್ಕೊಂಡು ಕೂತಿದ್ಲು, ಉಪವಾಸ ಮಾಡಿಬಿಟ್ಟಿದ್ಲು. ಸೊ ಅಂದರೆ ಆ ರೀತಿ ಸುಮಾರು ಹುಡುಗರಿಗೆ ಗಣೇಶ್ ಸರ್ ಅಂದರೆ ತುಂಬ ಇಷ್ಟ ಆಯಿತು. ನನಗಂತೂ ಆ ಸೀನ್ ಇದೆಯಲ್ಲ, ಆ ದೇವದಾಸ್ ಅದೇ ಸೇಂದಿ ಕುಡಿಬೇಕಾದ್ರೆ ಡೈಲಾಗ್ ಹೇಳ್ತಾರಲ್ಲ, ಸೊ ಆ ಸೀನ್ ಅಂತೂ ನಂಗೆ ಸಖತ್ ಇಷ್ಟ. ಸೊ ನಿಮಗೆ ಮುಂಗಾರು ಮಳೆ ಮೂವಿಯಲ್ಲಿ ಯಾವ ಸೀನ್ ಇಷ್ಟ ಅಂತ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಸೊ ಇಷ್ಟ ಗೈಸ್, ಮುಂಗಾರು ಮಳೆದು 4 ಲೊಕೇಶನ್ ತೋರಿಸಿದ್ರೆ ನನಗೆ ಗೊತ್ತಿರೋದು ಇಷ್ಟೇ. ಅಂದರೆ ನಂಗೆ ಪರ್ಸನಲಾಗಿ ನಂಗೆ ಗೊತ್ತಿರೋದು ಇಷ್ಟೇ. ಇನ್ನು ಮಿಕ್ಕಿದೆಲ್ಲ ಶಿವಮೊಗ್ಗ ಸೈಡು, ಮೂಡಿಗೆರೆ, ಚಿಕ್ಕಮಂಗ್ಳೂರು ಸೈಡೆಲ್ಲ ಶೂಟಿಂಗ್ ನಡೆದಿದೆ. ಸೊ ಇವಾಗ ನಾನು ನೆಕ್ಸ್ಟ್ ನಿಮಗೆ ಕಿರಿಕ್ ಪಾರ್ಟಿ ಫಿಲಮ್ದು ಒಂದು ಶೂಟಿಂಗ್ ಲೊಕೇಶನ್ ಇದೆ. ಸೊ ಕಿರಿಕ್ ಪಾರ್ಟಿ ಫಿಲಮು ಕಂಪ್ಲೀಟ್ ಶೂಟ್ ಆಗಿದೆ ನಮ್ಮ ಹಾಸನ್ ಮಲೆನಾಡು ಕಾಲೇಜಲ್ಲಿ, ಅದೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇಲ್ಲೇ ಹೋಗ್ತಾ ದಾರಿಯಲ್ಲಿ ನಮ್ಗದೊಂದು ಟೀ ಕ್ಯಾಂಟೀನ್ ಏನೋ ಇದೆ. ಸೊ ಆದರೆ ಅದೊಂದು ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಈ ಮನೆ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಮನೇಲೂ ಒಂದು ಫಿಲಮ್ ಶೂಟಿಂಗ್ ನಡೆದಿತ್ತು. ಸೊ ನಾನು ಮುಂಚೆ ಒಂದ್ಸಲ ಬ್ಯಾಕ್ ರೋವಳ್ಳಿದು ಒಂದು ವೀಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಂದರೆ ಇಲ್ಲಿ ಈ ಮನೆ ವಿಡಿಯೋ ಎಲ್ಲ ಮಾಡಿದ್ದೀನಿ, ಮನೆ ಒಳಗೆಲ್ಲ ವಿಡಿಯೋ ಮಾಡಿದ್ದೀನಿ, ಆ್ಯಂಡ್ ಈ ಊರಿನ ಸುತ್ತಮುತ್ತ ಜಾಗಗಳನ್ನೆಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ಈ ಮನೆಯಲ್ಲಿ ಶೂಟಿಂಗ್ ಮಾಡಿರೋದು ಕನಕಾಂಬರಿ ಅಂತ ಒಂದು ಮೂವಿ. ಅದು ದೆವ್ವದ ಫಿಲಮ್. ಅದು ಎಲ್ರಿಗೂ ಗೊತ್ತಿರುತ್ತೆ, ಅಂದರೆ ಇವಾಗ ಗೊತ್ತಿರಲ್ಲ, ಬಟ್ ಆ ಮೂವಿ ಎಲ್ಲರೂ ನೋಡಿರ್ತೀರ, ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲೆಲ್ಲ ನೋಡಿರ್ತೀರ. ಸೊ ಆ ಮೂವಿ ಶೂಟಿಂಗ್ ಮಾಡಿದ್ದು ಮನೆ ಇದು. ಸೊ ಇದು ಅಂದರೆ ಹೋಗ್ತಾ ದಾರಿಯಲ್ಲಿ ಹೆಂಗೆ ಇದು ಗೊತ್ತಿತ್ತಲ್ಲ ನನಗೆ, ಸೊ ಇದನ್ನು ತೋರಿಸ್ಕೊ ಹೋಗೋಣ ಅಂತ ಬಂದೆ. ಸೊ ಆ ಮೂವಿ ಏನಾದರೂ ನೀವು ನೋಡಿದರೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಕನಕಾಂಬರಿ ಅಂತ ಒಂದು ಮೂವಿ ಇದೆ, ಸಖತ್ತಾಗಿದೆ. ಒಳ್ಳೆ ಆವಾಗಿನ ಟೈಮಲ್ಲಿ ಅಂದರೆ 90s ಟೈಮಲ್ಲೆಲ್ಲ ನಿಜವಾಗ್ಲೂ ಇವಾಗಿನ ಬರೋ ಹಾರರ್ ಫಿಲಮ್ ಆ ಮೂವೀಸ್ ಮುಂದೆ ಏನು ಅಲ್ವೇ ಅಲ್ಲ, ಅಷ್ಟು ಭಯಾನಕವಾಗಿರ್ತಿತ್ತು. ಸೊ ಇದು ಕನಕಾಂಬರಿ ಮೂವಿ ಶೂಟಿಂಗ್ ಮಾಡಿದ ಮನೆ. ಸೊ ಗೈಸ್, ನಾನು ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಇದು ಹಾಸನ್ ಮತ್ತು ಸಕಲೇಶ್ಪುರ ಹೈವೇಲೆ ಬರೋದು. ಸೊ ಇದೇ ನೋಡ್ತಿದ್ರಲ್ಲ ಕ್ಯಾಂಟೀನ್ ಇದು. ಸೊ ಈ ಕ್ಯಾಂಟೀನಲ್ಲಿ ಕಿರಿಕ್ ಪಾರ್ಟಿ ಮೂವಿದು ಒಂದು ಸೀನ್ ಶೂಟ್ ಮಾಡಿದ್ರು. ಒಂದು ಸಾಂಗ್ ಇದೆ, ನೀನೀರೆ ಸನಿಯ ನೀನೀರೆ ಅಂತ ಒಂದು ಸಾಂಗ್ ಇದೆಯಲ್ಲ. ಸೊ ಆ ಸಾಂಗಲ್ಲಿ ಈ ಜಾಗದಲ್ಲಿ ಶೂಟಿಂಗ್ ಮಾಡಿದ್ರು. ಸೊ ನೋಡಿದ್ರಲ್ಲ, ಸೊ ನೋಡಿ ಅದೇ ಜಾಗ ಇದು. ನೀವು ಅಲ್ಲಿ ನೋಡ್ಬೋದು, ಬೋರ್ಡ್ ಮೇಲೂ ಹಾಕಿದ್ದಾರೆ ಕಿರಿಕ್ ಪಾರ್ಟಿ ಟೀ ಸ್ಟಾಲ್ ಅಂತಾರೆ. ಫಿಲಮ್ ಶೂಟಿಂಗ್ ನಡೆದಾದ್ಮೇಲೆ ಇದು ಅಂಗಡಿ ಹೆಸರೇ ಕಿರಿಕ್ ಪಾರ್ಟಿ ಟೀ ಸ್ಟಾಲ್. ಇವಾಗ ಒಂದು 2-3 ಅಂಗಡಿ ಆಗಿದೆ ಈ ರೋಡಲ್ಲಿ, ಬಟ್ ಅವಾಗ ಯಾವ ಅಂಗಡಿನೂ ಇರಲಿಲ್ಲ, ಇದೊಂದೇ ಅಂಗಡಿ ಇತ್ತು. ಸೊ ಗೈಸ್, ನೋಡಿದ್ರಲ್ಲ, ನಾನು ಈ ವಿಡಿಯೋದಲ್ಲಿ ಮುಂಗಾರು ಮಳೆ ಶೂಟಿಂಗ್ ನಡೆದಿದ್ದ ಜಾಗ ಮತ್ತು ಕಿರಿಕ್ ಪಾರ್ಟಿ ಶೂಟಿಂಗ್ ನಡೆದಿದ್ದು ಒಂದು ಜಾಗ ತೋರಿಸಿದ್ದೀನಿ. ಮುಂಗಾರು ಮಳೆದು ಒಂದು 4-5 ಜಾಗಗಳು ತೋರಿಸಿದ್ದೀನಿ. ಸೊ ಸಕಲೇಶ್ಪುರ ಈ ಫಿಲಮ್ ಮೇಕರ್ಸ್ಗೆ ಒಂದು ಬೆಸ್ಟ್ ಜಾಗ. ಯಾರಾದರೂ ಫಿಲಮ್ ಮೇಕರ್ಸು ಈ ವಿಡಿಯೋ ನೋಡ್ತಾ ಇದ್ರೆ, ಯಾರಾದ್ರು ಡೈರೆಕ್ಟರ್ಸು, ಪ್ರೊಡ್ಯೂಸರ್ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಸಕಲೇಶ್ಪುರದಲ್ಲಿ ಸುಮಾರು ಜಾಗಗಳಿದೆ ಈ ರೀತಿ ಶೂಟಿಂಗ್ ಮಾಡೋದಕ್ಕೆ. ಸೊ ನಾನಿವತ್ತು ನಿಮಗೆ ಮುಂಗಾರು ಮಳೆ ಎಲ್ಲೆಲ್ಲ ಶೂಟಿಂಗ್ ನಡೆದಿತ್ತು ನನಗೆ ಗೊತ್ತಿರೋ ಜಾಗಗಳನ್ನ ತೋರಿಸ್ದೆ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ನಿಖಿಲ್ ಜೊತೆ ಗಂಧದ ಗುಡಿ ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್.